ಕೃಷಿ ಭೂಮಿ ಖರೀದಿಗಿದ್ದ ನಿರ್ಬಂಧವನ್ನ ತೆಗೆದು ಹಾಕಿರುವುದು ಸೇರಿದಂತೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ 3 ಹೊಸ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿ ಇಂದು ಭಾರತ ಬಂದ್ಗೆ ಕರೆ ನೀಡಲಾಗಿದ್ದು, ಇದೇ ನಿಟ್ಟಿನಲ್ಲಿ ಸ್ವಾತಂತ್ರ್ಯದ ನಾಡು ಬೈಲಹೊಂಗಲ ತಾಲೂಕಿನ ಊಡಿಖೇರಿ ಗ್ರಾಮದಲ್ಲಿ ಸಮಸ್ತ ಲಿಂಗಾಯತ ಹೋರಾಟ ವೇದಿಕೆಯ ವತಿಯಿಂದ ಬೆಂಬಲ ವ್ಯಕ್ತಪಡಿಸಲಾಗಿದೆ. ನಂತರ S9 ಟಿವಿಯೊಂದಿಗೆ ಮಾತನಾಡಿದ ಸಮಸ್ತ ಲಿಂಗಾಯತ ಹೋರಾಟಗಾರ ವೇದಿಕೆಯ ಮುಖ್ಯ ಸಂಘಟನಾಕಾರರಾದ BM ಚಿಕ್ಕನಗೌಡ, ಪ್ರಧಾನ ಮಂತ್ರಿಗಳು 6% ಇರುವ ಬಂಡವಾಳ ಶಾಹಿಗಳನ್ನು ಓಲೈಸುವ ಸಲುವಾಗಿ ಇಡೀ ರೈತ ವರ್ಗಕ್ಕೆ ಮಾರಕವಾಗುವ ಕಾನೂನನ್ನು ತಂದು ಕೃಷಿ ಭೂಮಿಯನ್ನ ಹಣದ ಅನಿಸಿಕೆ ಒಡ್ಡಿ ಬಂಡವಾಳ ಶಾಹಿಗಳ ಪಾಲಾಗುವಂತೆ ಮಾಡಿರುವ ಈ ಕ್ರಮವನ್ನ ಇಡೀ ರೈತ ವರ್ಗ ವಿರೋಧಿಸುತ್ತದೆ ಎಂದು ಆಗ್ರಹಿಸಿದ್ದಾರೆ. ಇಂದು ದಿನಾಂಕ 8/12/2020 ಭಾರತ ಬಂದ್ ಕರೆಗೆ ಹೋಗೊಟ್ಟು ಬೈಲಹೊಂಗಲ ತಾಲೂಕಿನ ಉಡಿಕೇರಿ ಗ್ರಾಮದ ಬಸ್ ನಿಲ್ದಾಣದ ಹತ್ತಿರ ಹೆದ್ದಾರಿಗೆ ಅಂಟಿಕೊಂಡಂತೆ ನಾವು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ: ಭಾರತದ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಮೊದಲನೇ ಸಲ ಮತ್ತು ಎರಡನೇ ಸಲ ಬಹುಮತವನ್ನು ಪಡೆಯುವಾಗ ಪಕ್ಷದ ಪ್ರಣಾಳಿಕೆಯಲ್ಲಿ ರೈತ ವಿರೋಧಿ ಮಸೂದೆಗಳನ್ನು ನಾವು ಮಂಡಿಸ್ತೇವೆ ಅಂತ ಹೇಳಿರಲಿಲ್ಲ. ಇದು ಹೇಳದೆ ಕೇವಲ ಪ್ರಧಾನಿಯವರನ್ನ ನೋಡಿ, ಮೋದಿಜಿಯವರನ್ನ ನೋಡಿ ಇಡೀ ದೇಶ ಮತ ಹಾಕಿ ಅವ್ರ ಕೈಗೆ ಅಧಿಕಾರ ಕೊಟ್ಟು, ಅಧಿಕಾರಕ್ಕೆ ಬಂದ ನಂತರ 80% ಮತದಾರರು ಇರ್ತಕ್ಕಂಥ ರೈತ ವರ್ಗವನ್ನು ಕಡೆಗಣಿಸಿ 6% ಇರ್ತಕ್ಕಂಥ ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಿಕೊಡುವುದಕ್ಕಾಗಿ ಅವರ ಹಣದ ಆಮಿಷವನ್ನು ರೈತರಿಗೆ ತೋರಿಸಿ, ರೈತರ ಭೂಮಿಯನ್ನು ಕೈಗೆ ಬಂದಂಗೆ ಕೊಂಡುಕೊಂಡು ಈ ಒಂದು ಭ್ರಷ್ಟಾಚಾರದ ಹಣವನ್ನು ಅದರಲ್ಲಿ ವಿನಿಯೋಗ ಮಾಡತಕ್ಕಂಥ ಒಂದು ಕಾನೂನನ್ನು ಸರ್ಕಾರ ಮಾಡಿಕೊಟ್ಟಿದೆ. ಅದನ್ನು ಭಾರತದ ಇಡೀ ರೈತ ವರ್ಗವೇ ವಿರೋಧ ಮಾಡ್ತಾ ಇದೆ. ಅದರ ಒಂದು ಕರೆಗೆ ಹೋಗೊಟ್ಟು ನಾವು ಇವತ್ತಿನ ದಿನ ಉಡಿಕೇರಿ ಗ್ರಾಮದಲ್ಲಿ, ಬೈಲಹೊಂಗಲ ತಾಲೂಕಿನ ಉಡಿಕೇರಿ ಗ್ರಾಮದಲ್ಲಿ ದೊಡ್ಡವಾಡ ಪೊಲೀಸ್ ಸ್ಟೇಷನದ ಸರಹದ್ದಿಯಲ್ಲಿ ಇವತ್ತು ನಾವು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ, ಅದನ್ನು ವಿರೋಧಿಸ್ತಾ ಇದ್ದೇವೆ. ಆ ಒಂದು ಸತ್ಯಾಗ್ರಹಕ್ಕೆ ನಮ್ಮ ಭಾಗದ ಒಂದು ಕಂದಾಯ ನಿರೀಕ್ಷಕರಾಗಿರ್ತಕ್ಕಂಥ ಅಧಿಕಾರಿಗಳು ನಮ್ಮ ಮನವಿಯನ್ನು ತಗೊಳ್ಳಿಕ್ಕೆ ಇವತ್ತಿನ ದಿನ ಇಲ್ಲಿ ಬಂದಿದ್ದಾರೆ. ಜೊತೆಗೆ ನಮ್ಮ ಆರಕ್ಷಕ ಠಾಣೆಯ ಉಪನಿರೀಕ್ಷಕರಾದಂಥ ಅಧಿಕಾರಿಗಳು ಸಹಿತ ಇಲ್ಲಿ ಹಾಜರಿದ್ದಾರೆ. ಅವರಿಗೂ ಸಹಿತ ನಾವು ಮನವಿಯನ್ನು ತಯಾರು ಮಾಡಿದ್ದೀವಿ. ಎಲ್ಲ ರೈತರ ಪರವಾಗಿ, ಭಾರತದ ಇಡೀ ರೈತರ ಪರವಾಗಿ, ನಮ್ಮ ಊರಿನ ಸಮಸ್ತ ರೈತರ ಪರವಾಗಿ ನಾವು ಈ ಒಂದು ಸತ್ಯಾಗ್ರಹಕ್ಕೆ ಬೆಂಬಲವನ್ನು ಕೊಟ್ಟಿದ್ದೇವೆ. ರೈತ ಮಸೂದೆಯನ್ನು ವಿರೋಧ ಮಾಡ್ತಾ ಇದ್ದೇವೆ. ಅದರ ಮನವಿಯನ್ನು ಸಂಬಂಧಿಸಿದವ್ರಿಗೆ ಮುಟ್ಟಿಸುವ ಸಲುವಾಗಿ ನಾವು ತಮಗೆ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಮೂಲಕ ಪ್ರಧಾನಮಂತ್ರಿಯವರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಬ್ಯೂರೋ ರಿಪೋರ್ಟ್ ಸಿದ್ದಪ್ಪ ಕಂಬಾರ್, S9 ಟಿವಿ, ಬೈಲಹೊಂಗಲ.